my dear students, welcome to your social class. In the previous class, you learned about northern plains and the river basins, Indus River Basin, Ganga River Basin and Brahmaputra River Basin and sacred rivers in that river basins and sacred cities that located in the river basins and crops grown in the river basins. These all points you have learnt in the previous class. You have learnt in the third lesson in the northern plains. But today you are going to learn the new lesson, the Great Indian Desert. Today we are going to start the new lesson. Your chapter number 4 is, your lesson number 4 is the Great Indian Desert. ಓಕೆ, ಡೆಸರ್ಟ್ ಅಂದರೆ ನೀವು ಪ್ರೀವಿಯಸ್ ಕ್ಲಾಸಲ್ಲೇ ತಿಳ್ಕೊಂಡಿದ್ದೀರಲ್ವ. ಈ ಲೆಸನಲ್ಲಿ ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಲೆಸನಲ್ಲಿ ನೀವು ತಿಳ್ಕೊಳ್ಳೋಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಡೆಸರ್ಟ್ ಹ್ಯಾಸ್ ಎ ಲ್ಯಾಂಡ್ ಫಾರ್ಮ್. ಡೆಸರ್ಟು ಕೂಡ ಒಂದು ಲ್ಯಾಂಡ್ ಫಾರ್ಮ್ ಅಂತ ತಿಳ್ಕೊತೀರ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ದ ಗ್ರೇಟ್ ಇಂಡಿಯನ್ ಡೆಸರ್ಟ್. ನಮ್ಮ ಇಂಡಿಯಾದಲ್ಲಿ ಲೊಕೇಟ್ ಆಗಿರುವಂತಹ ಡೆಸರ್ಟ್ ಬಗ್ಗೆ ತಿಳ್ಕೊತೀರಾ. ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ ಲೈಫ್ ಇನ್ ದ ಡೆಸರ್ಟ್ಸ್. ಅನಿಮಲ್ಸು, ಯಾವ ಆ್ಯನಿಮಲ್ಸ್ ಎಲ್ಲ ಇರುತ್ತೆ ಡೆಸರ್ಟಲ್ಲಿ, ಮತ್ತು ಪ್ಲ್ಯಾಂಟ್ ಲೈಫ್ ಹೇಗಿರುತ್ತೆ, ಸಸ್ಯವರ್ಗಗಳು ಹೇಗಿರುತ್ತೆ ಡೆಸರ್ಟ್ ಮರುಭೂಮಿಯಲ್ಲಿ ಅನ್ನೋದನ್ನು ತಿಳ್ಕೊತೀರಾ. ನೆಕ್ಸ್ಟ್, ಪೀಪಲ್ ಆ್ಯಂಡ್ ದೇರ್ ಡೈಲಿ ಲೈಫ್ ಇನ್ ಡೆಸರ್ಟ್ಸ್. ಮತ್ತು ಅಲ್ಲಿನ ಜನಗಳ ಬಗ್ಗೆ, ಅವರ ದಿನನಿತ್ಯದ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಲೆಸನಲ್ಲಿ ತಿಳ್ಕೊತೀರಾ. ಓಕೆ, ನೀವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಾ ಡೆಸರ್ಟ್ ಅಂದರೆ ಏನು ಅಂತ. ವಾಟ್ ಈಸ್ ಎ ಡೆಸರ್ಟ್? ಎ ಡೆಸರ್ಟ್ ಈಸ್ ಎ ಬ್ಯಾರನ್ ಆ್ಯಂಡ್ ಸ್ಯಾಂಡಿ ಲ್ಯಾಂಡ್ ದಟ್ ರಿಸೀವ್ಸ್ ವೆರಿ ಲಿಟಲ್ ರೈನ್ಫಾಲ್. ಡೆಸರ್ಟ್ ಅಂದರೆ ಇಟ್ ಈಸ್ ಎ ಬ್ಯಾರನ್ ಆ್ಯಂಡ್ ಸ್ಯಾಂಡಿ ಲ್ಯಾಂಡ್. ಬ್ಯಾರನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ? ಬ್ಯಾರನ್ ಮೀನ್ಸ್ ಬಂಜರು ಭೂಮಿ. ಬ್ಯಾರನ್ ಮೀನ್ಸ್ ಬಂಜರು ಭೂಮಿ ಅಂತ ಕರಿತೀವಿ, ಮತ್ತು ಮರಳಿನಿಂದ ಕೂಡಿದಂತಹ ಒಂದು ಪ್ರದೇಶ. ಇಟ್ ಹ್ಯಾಸ್ ಲಾರ್ಜ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಡ್ರೈ ಏರಿಯಾಸ್ ಆಫ್ ಲ್ಯಾಂಡ್. ಡೆಸರ್ಟ್ ಮೀನ್ಸ್ ಲಾರ್ಜ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಡ್ರೈ ಏರಿಯಾಸ್ ಆಫ್ ಲ್ಯಾಂಡ್ ಆರ್ ಕಾಲ್ಡ್ ಡೆಸರ್ಟ್. ಅಂದರೆ ಅತ್ಯಂತ ವಿಸ್ತಾರವಾದಂತಹ, ಅತ್ಯಧಿಕವಾದಂತಹ ಒಣ ಪ್ರದೇಶವನ್ನು ಒಳಗೊಂಡಿರುವಂತಹ ಭೂಮಿಗೆ ನಾವೇನಂತ ಕರಿತೀವಿ? ಡೆಸರ್ಟ್, ಮರುಭೂಮಿ ಅಂತ ಕರಿತೀವಿ. ಓಕೆ, ಹಾಗಾದರೆ ಡೆಸರ್ಟ್ಸ್ ಹೇಗೆ ಫಾರ್ಮ್ ಆಗುತ್ತೆ? ಡೆಸರ್ಟ್ಸ್ ಆರ್ ಫಾರ್ಮ್ಡ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆ್ಯಸ್ ಎ ರಿಸಲ್ಟ್ ಆಫ್ ಪೂರ್ ರೈನ್ಫಾಲ್ ಆರ್ ಸಾಯಿಲ್ ಎರೋಷನ್. ಈಗ ಡೆಸರ್ಟ್ಸು ಹೇಗೆ ಫಾರ್ಮ್ ಆಗುತ್ತೆ? ಬಂಜರು ಮರುಭೂಮಿ ಹೇಗೆ ಕ್ರಿಯೇಟ್ ಆಗುತ್ತಪ್ಪ ಅಂದರೆ, ಫಾರ್ಮ್ ಆಗುತ್ತಪ್ಪ ಅಂದರೆ, ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಹ್ಯಾಸ್ ಎ ರಿಸಲ್ಟ್ ಆಫ್ ಪೂರ್ ರೈನ್ಫಾಲ್. ಅಂದರೆ ಕಡಿಮೆ ಮಳೆ ಬೀಳೋದ್ರಿಂದ. ಯಾವುದಾದ್ರೂ ಒಂದು ಭೂಪ್ರದೇಶಕ್ಕೆ ಅತಿ ಕಡಿಮೆ ಮಳೆ ಬೀಳ್ತಾ ಇದೆ ಅಂದರೆ ಆ ಭೂಮಿ ಏನಾಗ್ತಾ ಹೋಗುತ್ತೆ? ಬ್ಯಾರನ್ ಮೀನ್ಸ್ ಬಂಜರಾಗ್ತಾ ಹೋಗುತ್ತೆ. ಆಯಿತಾ? ನೆಕ್ಸ್ಟ್, ಅನದರ್ ಪಾಯಿಂಟ್ ಈಸ್ ಸಾಯಿಲ್ ಎರೋಷನ್. ಸಾಯಿಲ್ ಎರೋಷನ್ ಮೀನ್ಸ್ ಮಣ್ಣಿನ ಸವೆತದಿಂದ ಮತ್ತು ಅತ್ಯಂತ ಕಡಿಮೆ ಮಳೆ ಬೀಳುವ ಪರಿಣಾಮವಾಗಿ ಏನಾಗುತ್ತೆ? ಮರುಭೂಮಿಗಳು ಫಾರ್ಮ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ, ಹುಟ್ಕೊಳ್ಳುತ್ತೆ. ಓಕೆ, ನ್ಯಾಚುರಲಿ ಡೆಸರ್ಟ್ಸ್ ಹ್ಯಾವ್ ಎ ಲಿಟಲ್ ವೆಜಿಟೇಷನ್. ಡೆಸರ್ಟ್ಸ್ ಹ್ಯಾವ್ ವೆರಿ ಲಿಟಲ್ ವೆಜಿಟೇಷನ್. ನಾವು ಡೆಸರ್ಟ್ಸಲ್ಲಿ ಏನು ನೋಡ್ಬೋದು? ಅತ್ಯಂತ ಕಡಿಮೆ ಮಟ್ಟದ ಸಸ್ಯವರ್ಗಗಳನ್ನು ನೋಡಬಹುದು. ಎಲ್ಲಿ ನೋಡಬಹುದು ಸಸ್ಯವರ್ಗಗಳನ್ನು? ಈಗ ನಮ್ಮ ಭೂಪ್ರದೇಶ ಹೇಗಿದೆಯೋ, ನಮ್ಮ ರೀಜನ್ಸ್ ಹೇಗಿದೆಯೋ, ಎಲ್ಲಂದರಲ್ಲಿ ಸಸ್ಯವರ್ಗಗಳನ್ನ ನೋಡ್ತಾ ಇರ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಷನ್ನ ನೋಡ್ತೀವಲ್ವ. ಇಲ್ಲಿರೋ ರೀತಿಯೇ ನಾವು ಡೆಸರ್ಟ್ ರೀಜನಲ್ಲಿ ನೋಡೋಕ್ಕಾಗುತ್ತಾ? ಇಲ್ಲ. ನಾವು ಎತ್ತ ಕಡೆ ಕಣ್ಣು ಹಾಯಿಸಿದ್ರೂ ಕೂಡ ಬರೀ ಮರಳೇ ಕಾಣ್ತಾ ಇರುತ್ತೆ ಅಲ್ವಾ. ಡೆಸರ್ಟ್ ಅಂದರೆ ಎಲ್ಲಿ ನೋಡಿದರೂ ಕೂಡ ವಿಸ್ತಾರವಾದಂತಹ ಮರಳು ಪ್ರದೇಶನೇ ಕಾಣ್ತಾ ಇರುತ್ತೆ. ಎಲ್ಲೋ ಒಂದೊಂದು ಕಡೆ ವೆಜಿಟೇಷನ್ ಅಂದರೆ ಸಸ್ಯವರ್ಗಗಳಿರುತ್ತೆ.
ಅದು ಬಿಕಾಸ್ ಆಫ್ ದ ಒಯಾಸಿಸ್ ಇರೋದ್ರಿಂದ. ಒಯಾಸಿಸ್ ಅಂದರೆ ಏನು ಅಂತ ನೆಕ್ಸ್ಟ್ ತಿಳ್ಕೊತೀರಾ ಆಯಿತಾ. ದ ಡೆಸರ್ಟ್ ರೀಜನ್ ಇನ್ ದ ಇಂಡಿಯಾ ಲೊಕೇಟೆಡ್ ಅರೌಂಡ್ ದ ಸೌತ್ ವೆಸ್ಟ್ ಪಾರ್ಟ್ ಆಫ್ ದ ನಾರ್ದರ್ನ್ ಪ್ಲೇನ್ಸ್. ನಮ್ಮ ಇಂಡಿಯಾದಲ್ಲಿ ಡೆಸರ್ಟನ್ನು ಎಲ್ಲಿ ನೋಡ್ಬೋದು ಅಂದರೆ ಇನ್ ದ ಸೌತ್ ವೆಸ್ಟ್ ಪಾರ್ಟ್ ಆಫ್ ದ ನಾರ್ದರ್ನ್ ಪ್ಲೇನ್ಸ್. ನೋಡಿ ಇಲ್ಲಿ ಪಿಕ್ಚರಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ದ ನಾರ್ದರ್ನ್ ಪ್ಲೇನ್ಸ್ ಅಂದರೆ ಈ ಪಾರ್ಟಲ್ಲಿ ಏನಾಗಿತ್ತು, ನಾರ್ದರ್ನ್ ಪ್ಲೇನ್ಸು ಕವರ್ ಆಗಿತ್ತಲ್ವ. ಉತ್ತರದ ಬಯಲು ಪ್ರದೇಶವನ್ನು ನಾವು ಈ ಪಾರ್ಟಲ್ಲಿ ನೋಡಿದ್ವಿ. ಈ ಒಂದು ಉತ್ತರ ಬಯಲು ಪ್ರದೇಶದ ಒಂದು ನಾರ್ತ್ ವೆಸ್ಟ್ ಪಾರ್ಟಲ್ಲಿ ನೋಡಿ, ಉತ್ತರದ ವೆಸ್ಟ್ ಪಾರ್ಟಲ್ಲಿ ಪಶ್ಚಿಮ ಭಾಗದಲ್ಲಿ ನಾವೇನನ್ನು ನೋಡ್ತಾ ಇದ್ದೀವಿ, ಡೆಸರ್ಟ್ ರೀಜನನ್ನು ನೋಡ್ತಾ ಇದ್ದೀವಿ. ನೀವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ ಅಂತ ಅನಿಸುತ್ತೆ. ಏನು, ಬಿಟ್ವೀನ್ ದ ನಾರ್ತ್ ಡೈರೆಕ್ಷನ್ ಆ್ಯಂಡ್ ವೆಸ್ಟ್ ಡೈರೆಕ್ಷನ್ ದ ಸಬ್ ಡೈರೆಕ್ಷನ್ ಈಸ್ ನಾರ್ತ್ ವೆಸ್ಟ್. ದ ಮೇನ್ ಡೈರೆಕ್ಷನ್ಸ್ ಏನಿದೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ, ಅದಕ್ಕೆ ಮತ್ತೆ ಸಬ್ ಡೈರೆಕ್ಷನ್ ಬರ್ತಾ ಹೋಗುತ್ತೆ ಅಂತ ತಿಳ್ಕೊಂಡಿದ್ರಿ ಅನಿಸುತ್ತೆ. ಅದರಲ್ಲಿ ನಾರ್ತ್ ಮತ್ತು ವೆಸ್ಟಿನ ಒಂದು ಸಬ್ ಡೈರೆಕ್ಷನ್ ಯಾವುದು, ನಾರ್ತ್ ವೆಸ್ಟ್ ಡೈರೆಕ್ಷನ್. ಇಲ್ಲಿ ನಾವು ಏನನ್ನು ನೋಡ್ಬೋದು, ನಮ್ಮ ಇಂಡಿಯಾದಲ್ಲಿ ನಾವು ಡೆಸರ್ಟ್ ರೀಜನನ್ನು ನೋಡಬಹುದು. ಹಾಗಾದರೆ ನೀವು ನಮ್ಮ ಭಾರತದಲ್ಲಿ ಯಾವ ಒಂದು ಡೆಸರ್ಟನ್ನು ನೋಡ್ತೀರಾ? ಯಾವ ಒಂದು ಡೆಸರ್ಟು ನಮ್ಮ ಇಂಡಿಯಾದಲ್ಲಿ ಲೊಕೇಟ್ ಆಗಿದೆ? ದ ಥಾರ್ ಡೆಸರ್ಟ್, ಆಲ್ಸೋ known as the Great Indian Desert, is located in the western Rajasthan. ನೋಡಿ ಯಾವ ಡೆಸರ್ಟನ್ನು ನೋಡ್ತೀವಿ ನಮ್ಮ ಇಂಡಿಯಾದಲ್ಲಿ? ಯು ಕ್ಯಾನ್ ಸಿ ಥಾರ್ ಡೆಸರ್ಟನ್ನು, ಥಾರ್ ಮರುಭೂಮಿಯನ್ನು ನೋಡ್ತೀವಿ. ಎಲ್ಲಿದೆ ಅದು? ಇಟ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ರಾಜಸ್ಥಾನ್. ನಾವು ಈ ಒಂದು ರಾಜಸ್ಥಾನ್ ಸ್ಟೇಟಲ್ಲಿ ನಾವು ಥಾರ್ ಡೆಸರ್ಟ್ ಲೊಕೇಟ್ ಆಗಿರೋದನ್ನು ನೋಡಬಹುದು. ಮತ್ತು ಥಾರ್ ಡೆಸರ್ಟ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಗ್ರೇಟ್ ಇಂಡಿಯನ್ ಡೆಸರ್ಟ್. ನಾವು ಥಾರ್ ಡೆಸರ್ಟನ್ನು ಏನಂತ ಕರಿತೀವಿ? ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತಲೂ ಕೂಡ ಕರಿತೀವಿ. ಇಟ್ ಲೈಸ್ ಇನ್ ದ ವೆಸ್ಟರ್ನ್ ರಾಜಸ್ಥಾನದ ಒಂದು ಪಶ್ಚಿಮ ಭಾಗದಲ್ಲಿ ನಾವು ಈ ಒಂದು ಥಾರ್ ಡೆಸರ್ಟನ್ನು ನೋಡ್ಬೋದು. ಇಟ್ ಕವರ್ಸ್ ಎ ಮೇಜರ್ ಪಾರ್ಟ್ ಆಫ್ ದ ಸ್ಟೇಟ್. ಈ ರಾಜಸ್ಥಾನ್ ರಾಜ್ಯದ ಮೇಜರ್ ಪಾರ್ಟ್ಗಳನ್ನು ಅಂದರೆ ಪ್ರಮುಖ ಭಾಗಗಳನ್ನು ಆವರಿಸ್ಕೊಂಡಿದೆ. ಯಾವುದು? ಥಾರ್ ಡೆಸರ್ಟ್. ರಾಜಸ್ಥಾನ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಡೆಸರ್ಟ್ ಸ್ಟೇಟ್ ಆಫ್ ಇಂಡಿಯಾ. ಈ ನೋಡಿ ಥಾರ್ ಡೆಸರ್ಟು ಏನು ರಾಜಸ್ಥಾನದಲ್ಲಿ ಏನಾಗಿದೆ, ಲೊಕೇಟ್ ಆಗಿರೋದ್ರಿಂದ ಈ ರಾಜಸ್ಥಾನನ ಏನಂತ ಕರಿತಾ ಇದ್ದಾರೆ? ಡೆಸರ್ಟ್ ಸ್ಟೇಟ್ ಆಫ್ ಇಂಡಿಯಾ, ಮರುಭೂಮಿ ರಾಜ್ಯ ಅಂತ ಕರಿತಾ ಇದ್ದಾರೆ. ಯಾವುದನ್ನು? ರಾಜಸ್ಥಾನನ. ಈ ಥಾರ್ ಡೆಸರ್ಟ್ ಏನಾಗಿದೆ? ಮೇಜರ್ ಪಾರ್ಟ್ ಆಫ್ ದ ಸ್ಟೇಟ್ ಇಟ್ ಕವರ್ಸ್. ಏನು? ಥಾರ್ ಡೆಸರ್ಟ್ ಕವರ್ಸ್ ಎ ಮೇಜರ್ ಪಾರ್ಟ್ ಆಫ್ ದ ಸ್ಟೇಟ್. ರಾಜಸ್ಥಾನ ಪ್ರಮುಖ ಭೂಭಾಗಗಳನ್ನು ಆವರಿಸ್ಕೊಂಡಿದೆ. ಯಾವುದು? ಥಾರ್ ಡೆಸರ್ಟು. ಹಾಗಾಗಿ ಈ ರಾಜಸ್ಥಾನನ ಏನಂತ ಕರಿತೀವಿ? ಡೆಸರ್ಟ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್, ದ ಅರಾವಳಿ ರೇಂಜಸ್ ಲೈಸ್ ಇನ್ ದ ಈಸ್ಟರ್ನ್ ರೀಜನ್ ಆಫ್ ದ ಡೆಸರ್ಟ್ ಸ್ಟೇಟ್. ನೋಡಿ ಈ ಡೆಸರ್ಟ್ ಸ್ಟೇಟ್ ಸಿಚುಯೇಟ್ ಆಗಿದೆಯಲ್ಲ, ಇದರಿಂದ ಈಸ್ಟರ್ನ್ ಸೈಡ್ ಅಂದರೆ ಈ ಕಡೆ ರೈಟ್ ಸೈಡಲ್ಲಿ ಏನನ್ನು ನೋಡ್ಬೋದು? ಈ ಸೈಡಲ್ಲಿ ನಾವು ಅರಾವಳಿ ಹಿಲ್ಸ್, ಅರಾವಳಿ ಬೆಟ್ಟಗಳನ್ನು ನೋಡ್ಬೋದು. ಎಲ್ಲಿ ನೋಡ್ಬೋದು? ಇನ್ ದ ಈಸ್ಟರ್ನ್ ಸೈಡ್ ಆಫ್ ದ ಡೆಸರ್ಟ್ ರೀಜನ್. ಈ ಒಂದು ಮರುಭೂಮಿ ಪ್ರದೇಶದಿಂದ ಪೂರ್ವ ಭಾಗಕ್ಕೆ ನಾವು ಅರಾವಳಿ ಬೆಟ್ಟ ಪ್ರದೇಶಗಳನ್ನು ನೋಡ್ಬೋದು. ನೆಕ್ಸ್ಟ್, ದ ಥಾರ್ ಕವರ್ಸ್ ಎ ಮೇಜರ್ ಪಾರ್ಟ್ ಆಫ್ ದ ರಾಜಸ್ಥಾನ್ ಆ್ಯಂಡ್ ಇಟ್ ಈಸ್ ಎಕ್ಸ್ಟೆಂಡ್ ಅಪ್ ಟು ಗುಜರಾತ್ ಆ್ಯಂಡ್ ಪಂಜಾಬ್ ಆ್ಯಂಡ್ ಹರಿಯಾಣ. ನೋಡಿ ಆಗಲೇ ಹೇಳಿದೆ ಅಲ್ವಾ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದಟ್ ದ ಥಾರ್ ಡೆಸರ್ಟ್ ಕವರ್ಸ್ ಎ ಮೇಜರ್ ಪಾರ್ಟ್ ಆಫ್ ದ ರಾಜಸ್ಥಾನ್ ಸ್ಟೇಟ್ ಅಂತ. ಈ ರಾಜಸ್ಥಾನ್ ರಾಜ್ಯದ ಪ್ರಮುಖ ಭೂಭಾಗಗಳನ್ನು ಆವರಿಸ್ಕೊಂಡಿದೆ ಈ ಮರುಭೂಮಿ ಪ್ರದೇಶ ಅಂತ ಕೇಳಿದೆ. ಅಲ್ಲದೆ ಇದು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆಯಪ್ಪ ಅಂದರೆ, ಯಾವ ರಾಜ್ಯಗಳವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂದರೆ ದ ಸ್ಟೇಟ್ ಆಫ್ ಗುಜರಾತ್, ಪಂಜಾಬ್ ಆ್ಯಂಡ್ ಹರಿಯಾಣ.
ಗುಜರಾತ್ ಮತ್ತು ಹರಿಯಾಣ ಮತ್ತು ಪಂಜಾಬ್ವರೆಗೂ ಏನಾಗಿದೆ ಈ ಒಂದು ಡೆಸರ್ಟ್ ರೀಜನ್ ಎಕ್ಸ್ಟೆಂಡ್ ಆಗ್ತಾ ಹೋಗಿದೆ. ಎಕ್ಸ್ಟೆಂಡ್ ಆಗೋದು ಅಂದರೆ ಆವರಿಸ್ಕೊಂಡಿದೆ ಅಂತ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಡೆಸರ್ಟ್ ಆ್ಯಸ್ ಎ ಲ್ಯಾಂಡ್ ಫಾರ್ಮ್. ಡೆಸರ್ಟು ಕೂಡ ಒಂದು ಲ್ಯಾಂಡ್ ಫಾರ್ಮ್ ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ. ಹೇಗೆ ನಾವು ಡೆಸರ್ಟು ಕೂಡ ಒಂದು ಲ್ಯಾಂಡ್ ಫಾರ್ಮ್ ಅಂತ ಹೇಳ್ಬೋದು? ಡೆಸರ್ಟ್ ರೀಜನ್ ಮೋಸ್ಟ್ ಆಫ್ ದ ಲ್ಯಾಂಡ್ ಈಸ್ ಪ್ಲೈನ್. ಅಂದರೆ ಡೆಸರ್ಟಲ್ಲಿ ಮೋಸ್ಟ್ ಆಫ್ ದ ರೀಜನ್ ಹೇಗಿರುತ್ತೆ, ಪ್ಲೈನ್ಸ್ ಅಂದರೆ ಸಮತಟ್ಟಾಗೂ ಕೂಡ ಇರುತ್ತೆ. ಇನ್ ಸಮ್ ಪ್ಲೇಸಸ್ ಹಿಲ್ಸ್ ಆರ್ ಆಲ್ಸೋ ಫೌಂಡ್ ಇನ್ ದ ಡೆಸರ್ಟ್. ಕೆಲವೊಂದು ಪ್ಲೇಸಸಲ್ಲಿ ನಾವು ಹಿಲ್ಸನ್ನು ಗುರುತಿಸ್ಬೋದು. ಎಲ್ಲಿ? ಡೆಸರ್ಟ್ ರೀಜನಲ್ಲಿ. ಹಾಗಾದರೆ ಹಿಲ್ಸ್ ಹೇಗೆ, ಹೌ ದ ಹಿಲ್ಸ್ ಆರ್ ಫಾರ್ಮ್ ಇನ್ ದ ಡೆಸರ್ಟ್ಸ್ ಅಂತ ಕೇಳ್ಬೋದು. ಈಗ ಮರುಭೂಮಿ ಪ್ರದೇಶದಲ್ಲಿ ಹೇಗೆ ಹಿಲ್ಸ್ ಕ್ರಿಯೇಟ್ ಆಗುತ್ತೆ, ಫಾರ್ಮ್ ಆಗುತ್ತೆ ಅಂತ ಕೇಳ್ಬೋದು. ಸ್ಟ್ರಾಂಗ್ ಹೇಗೆ ಕ್ರಿಯೇಟ್ ಆಗುತ್ತಪ್ಪ, ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಸ್ಟ್ರಾಂಗ್ ವಿಂಡ್ಸ್ ದಟ್ ಬ್ಲೋ ಇನ್ ದ ಡೆಸರ್ಟ್ ಕ್ಯಾರಿ ಸ್ಯಾಂಡ್ ಓವರ್ ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ಫಾರ್ಮ್ ಸ್ಯಾಂಡ್ ಹಿಲ್ಸ್. ನೋಡಿ, ಮರುಭೂಮಿಯಲ್ಲಿ ಬೀಸುವಂತಹ ಬಲವಾದ ಗಾಳಿ ಏನಿದೆ ಮರಳನ್ನು ಬಹುದೂರ ಸಾಗಿಸುತ್ತೆ. ಗಾಳಿ ಜೊತೆ ಏನಾಗುತ್ತೆ, ಮರಳನ್ನು ಸಾಗಿಸಿ ಏನು ಮಾಡುತ್ತೆ, ಮರಳು ಬೆಟ್ಟಗಳನ್ನು ರೂಪಿಸುತ್ತೆ, ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಹೇಗೆ ಸ್ಯಾಂಡ್ ಹಿಲ್ಸು ಕ್ರಿಯೇಟ್ ಆಗುತ್ತೆ, ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡ್ರಿ ಅಲ್ವಾ. ಈ ರೀತಿ ನಾವು ಡೆಸರ್ಟಲ್ಲಿ ಲ್ಯಾಂಡ್ ಫಾರ್ಮ್ಸನ್ನು ನೋಡ್ಬೋದು. ಕೆಲವೊಂದು ಕಡೆ ಪ್ಲೈನನ್ನು ನೋಡ್ಬೋದು, ಕೆಲವೊಂದು ಕಡೆ ಸ್ಯಾಂಡ್ ಹಿಲ್ಸನ್ನು ನೋಡ್ಬೋದು. ಡೆಸರ್ಟ್ ಡು ನಾಟ್ ಹ್ಯಾವ್ ಮಚ್ ವೆಜಿಟೇಷನ್ ಬಿಕಾಸ್ ಆಫ್ ಸ್ಕ್ಯಾಂಟಿ ರೈನ್ಫಾಲ್. ಸ್ಕ್ಯಾಂಟಿ ಮೀನ್ಸ್ ಲಿಟಲ್ ರೈನ್ಫಾಲ್. ಡೆಸರ್ಟ್ ರೀಜನಲ್ಲಿ ನೀವು ತಿಳ್ಕೊಂಡ್ರಿ ಏನಂತ, ಡೆಸರ್ಟ್ ಡು ನಾಟ್ ಹ್ಯಾವ್ ಮೋರ್ ರೈನ್ಫಾಲ್ ಅಂತ. ಅಂದರೆ ಡೆಸರ್ಟ್ ರೀಜನಲ್ಲಿ ಹೆಚ್ಚು ಮಳೆಯಾಗೋದಿಲ್ಲ ಅಂತ. ಇಟ್ ರಿಸೀವ್ಸ್ ವೆರಿ ಪೂರ್ ರೈನ್ಫಾಲ್ ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ. ಪ್ಲ್ಯಾಂಟ್ ಲೈಫ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಫಾರ್ಮ್ ಆಫ್ ಥಾರ್ನಿ shrubs and herbs and cacti, date palms, kikar or ಬಬಲ್ ಎಕ್ಸೆಟ್ರಾ. ನಾವು ಏನೊಂದು ಪ್ಲ್ಯಾಂಟ್ ಲೈಫನ್ನು ನಾವು ನೋಡ್ಬೋದು ಈ ಡೆಸರ್ಟ್ ರೀಜನಲ್ಲಿ ಅಂದರೆ ಶ್ರಬ್ಸು, ಹರ್ಬ್ಸು, ಕಾಕ್ಟಿ ಆ್ಯಂಡ್ ಡೇಟ್ ಪಾಮ್ಸು, ಕೀಕರ್ ಆ್ಯಂಡ್ ಬಬಲ್ ಎಕ್ಸೆಟ್ರಾ. ನೋಡಿರಿ, ಕಾಕ್ಟಿ ಇಲ್ಲಿ ಪಿಕ್ಚರಲ್ಲಿ ಕಾಣ್ತಾ ಇದೆಯಾ. ನೆಕ್ಸ್ಟು ನೋಡಿ, ಡೇಟ್ ಪಾಮ್ಸು ಟ್ರೀಸ್ ಕಾಣ್ತಾ ಇದೆ ಅಲ್ವಾ. ಈ ರೀತಿ ಈ ಜಾತಿಯ ಒಂದು ಸಸ್ಯವರ್ಗಗಳನ್ನ ನಾವೆಲ್ಲಿ ನೋಡ್ಬೋದು, ಇನ್ ದ ಡೆಸರ್ಟ್ ರೀಜನ್, ಮರುಭೂಮಿ ಪ್ರದೇಶದಲ್ಲಿ ನೋಡ್ಬೋದು. ಯಾಕೆ ನಾವು ಈ ಒಂದು ಪ್ಲ್ಯಾಂಟ್ಸ್ಗಳನ್ನು ಅಥವಾ ವೆಜಿಟೇಷನನ್ನು ಮರುಭೂಮಿಯಲ್ಲಿ ನೋಡ್ಬೋದು? ಇದೇ ಒಂದು ವೆಜಿಟೇಷನ್ ನಾವು ಯಾಕೆ ಮರುಭೂಮಿಯಲ್ಲಿ ನೋಡ್ತೀವಿ? ಬಿಕಾಸ್ ಆಫ್ ದೆ ಡು ನಾಟ್ ನೀಡ್ ಮಚ್ ವಾಟರ್. ದೀಸ್ ಪ್ಲ್ಯಾಂಟ್ಸ್, ಹರ್ಬ್ಸ್ ಆಗಿರಲಿ, ಶ್ರಬ್ಸ್ ಆಗಿರಲಿ, ಅಥವಾ ಡೇಟ್ ಪಾಮ್ಸ್ ಆಗಿರಲಿ, ಬಬಲ್ ಆಗಿರಲಿ, ಅಥವಾ ಕಾಕ್ಟಿ ಆಗಿರಲಿ, ಈ ಒಂದು ವೆಜಿಟೇಷನ್ಸ್ ಏನಿದೆ, ಪ್ಲ್ಯಾಂಟ್ಸ್ ಏನಿದೆ, ದೆ ಡು ನಾಟ್ ವಾಂಟ್ ಆರ್ ನೀಡ್ ಮಚ್ ವಾಟರ್. ಅವಕ್ಕೆ ಜಾಸ್ತಿ ಹೆಚ್ಚು ನೀರು ಬೇಕಾಗಿರೋದಿಲ್ಲ. ಅಂಡರ್ಸ್ಟ್ಯಾಂಡ್. ಲ್ಯಾಕ್ ಆಫ್ ವೆಜಿಟೇಷನ್ ಆಲ್ಸೋ ಕಾಸಸ್ ಸಾಯಿಲ್ ಎರೋಷನ್. ಲ್ಯಾಕ್ ಆಫ್ ವೆಜಿಟೇಷನ್ ಆಲ್ಸೋ ಕಾಸಸ್ ಸಾಯಿಲ್ ಎರೋಷನ್. ನೋಡಿ, ಸಾಯಿಲ್ ಎರೋಷನ್ ಹೇಗಾಗುತ್ತೆ, ಮಣ್ಣಿನ ಸವೆತ ಹೇಗಾಗುತ್ತೆ, ಸಸ್ಯವರ್ಗಗಳು ಹೆಚ್ಚು ಇಲ್ಲದೆ ಇದ್ದರೆ ಅಲ್ಲಿ ಮಣ್ಣಿನ ಸವೆತ ಉಂಟಾಗುತ್ತೆ ಅಲ್ವಾ. ಅದೇ ರೀತಿ ಮರುಭೂಮಿ ಪ್ರದೇಶದಲ್ಲಿ ಲೆಸ್ ವೆಜಿಟೇಷನ್ ಇರುತ್ತೆ ಅಂತ ಹೇಳಿದೆ, ಕಡಿಮೆ ಸಸ್ಯವರ್ಗಗಳಿರುತ್ತೆ ಅಂತ ಹೇಳಿದೆ. ಈ ರೀಸನಿಂದ ಏನಾಗುತ್ತೆ, ದಟ್ ಕಾಸಸ್ ಸಾಯಿಲ್ ಎರೋಷನ್. ಅದು ಏನು ಮಾಡ್ತಾಯಿದೆ, ಹೆಚ್ಚು ಸಸ್ಯವರ್ಗಗಳು ಇಲ್ಲದೆ ಇರೋದ್ರಿಂದ ಅದು ಸಾಯಿಲ್ ಎರೋಷನ್ ಆಗಲಿಕ್ಕೆ ಕಾರಣ ಆಗ್ತಾಯಿದೆ, ಮಣ್ಣಿನ ಸವೆತ ಆಗಲಿಕ್ಕೆ ಕಾರಣ ಆಗ್ತಾಯಿದೆ. ಆ್ಯಂಡ್ ಡಸ್ಟ್ ಸ್ಟಾರ್ಮ್ ಅಂದರೆ ಬಿರುಗಾಳಿ ಅಂತ ಹೇಳ್ತೀವಲ್ವ, ಅದು ಹೇಗೆ ಡಸ್ಟಿಂದ ಕೂಡಿದಂತಹ ಬಿರುಗಾಳಿಗಳು ಏನಾಗ್ತಾಯಿದೆ, ಕ್ರಿಯೇಟ್ ಆಗ್ತಾಯಿದೆ, ಫಾರ್ಮ್ ಆಗ್ತಾಯಿದೆ. ಸ್ಟ್ರಾಂಗ್ ವಿಂಡ್ಸ್ ದಟ್ ಬ್ಲೋ ಇನ್ ದ ಡೆಸರ್ಟ್ ಕ್ಯಾರಿ ಸ್ಯಾಂಡ್ ಓವರ್ ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ಫಾರ್ಮ್ ಸ್ಯಾಂಡ್ ಹಿಲ್ಸ್ ಅಂತ ಹೇಳಿ. ದೀಸ್ ಗೋ ಅಪ್ ಟು ಇವನ್ 500 meters ಹೈ ಆರ್ ಕಾಲ್ಡ್ ಸ್ಯಾಂಡ್ ಡ್ಯೂನ್ಸ್. ನೋಡಿ, ಈ ಜೋರಾಗಿ ಬೀಸಿದಂತಹ ಗಾಳಿ ಮರಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುತ್ತೆ ಅಂತ ಹೇಳಿದೆ. ಈ ರೀತಿ ಸಾಗಿಸ್ಬಿಟ್ಟು ಏನು ಮಾಡುತ್ತೆ, ಎಷ್ಟು ಎತ್ತರಗಳವರೆಗೆ ಈ ಒಂದು ಸ್ಯಾಂಡನ್ನು ಹೊತ್ತೊಯ್ಯುತ್ತೆ ಅಂದರೆ 500 meters
500 ಮೀಟರ್ಗಳವರೆಗೆ ಎತ್ತರಕ್ಕೆ ಆ ಬಲವಾದ ಗಾಳಿ ಮರಳನ್ನು ಕೊಂಡೊಯ್ಯುತ್ತೆ. ಅದನ್ನು ಏನಂತ ಕರೀತಾ ಇದ್ದಾರೆ, ದಟ್ ಆರ್ ಕಾಲ್ಡ್ ಸ್ಯಾಂಡ್ ಡ್ಯೂನ್ಸ್. ನೋಡಿ ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ಸ್ಯಾಂಡ್ ಡ್ಯೂನ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ಸ್ಯಾಂಡ್ ಡ್ಯೂನ್ಸ್ ಅಂದರೆ ಹೇಗಿರುತ್ತೆ ಅಂತ ಇಲ್ಲಿ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಗೊತ್ತಾಯ್ತಾ? ಇಷ್ಟು ನಿಮ್ಮ ಡೆಸರ್ಟ್ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟು ಕ್ಲಾಸಲ್ಲಿ ನೀವು ವಾಟರ್ ಆ್ಯಂಡ್ ವೆಜಿಟೇಷನ್ ಇನ್ ದ ಡೆಸರ್ಟ್ ಬಗ್ಗೆ ತಿಳ್ಕೊಳ್ತೀರಿ. ಆ್ಯಂಡ್ ಇರಿಗೇಷನ್ಸ್ ಬಗ್ಗೆ, ವಾಟರ್ ಬಗ್ಗೆ, ವೆಜಿಟೇಷನ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊತೀರಾ. ಹೋಮ್ವರ್ಕ್ ಅಬೌಟ್ ಟುಡೇಸ್ ಟಾಪಿಕ್. ಫಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ಎ ಡೆಸರ್ಟ್? ಡೆಸರ್ಟ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಡೆಸರ್ಟ್ ಮೀನ್ಸ್ ಲಾರ್ಜ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಡ್ರೈ ಏರಿಯಾಸ್ ಆಫ್ ಲ್ಯಾಂಡ್ ಆರ್ ಕಾಲ್ಡ್ ಡೆಸರ್ಟ್ ಅಂತ ಹೇಳ್ತಾರಲ್ವಾ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಈಸ್, ಹೌ ಆರ್ ಡೆಸರ್ಟ್ಸ್ ಫಾರ್ಮ್ಡ್? ಹೇಗೆ ಡೆಸರ್ಟ್ಸು ಫಾರ್ಮ್ ಆಗುತ್ತೆ? ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ. ಡೆಸರ್ಟ್ಸ್ ಆರ್ ಫಾರ್ಮ್ಡ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಹ್ಯಾಸ್ ಎ ರಿಸಲ್ಟ್ ಆಫ್ ಪೂರ್ ರೈನ್ಫಾಲ್ ಅಂತ ಹೇಳಿದೆ ಅಲ್ವಾ. ಡೆಸರ್ಟ್ಸ್ ಆರ್ ಫಾರ್ಮ್ಡ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಹ್ಯಾಸ್ ಎ ರಿಸಲ್ಟ್ ಆಫ್ ಪೂರ್ ರೈನ್ಫಾಲ್ ಆ್ಯಂಡ್ ಸಾಯಿಲ್ ಎರೋಷನ್. ಇಷ್ಟು 2 ಕ್ವೆಶನ್ಸ್ಗೆ ಆನ್ಸರ್ ಬರೀರಿ. ಓಕೆ, ಥ್ಯಾಂಕ್ ಯು.